ಈ ಸಲ ಗೆದ್ದೇ ಗೆಲ್ತೀವಿ. ಅವರು RCB ಗೆದ್ದರೆ ಇಂಡಿಯಾ ಗೆದ್ದಂಗೆ. ಅನ್ನದಾನ ಮಾಡೋದು, ಪಟ್ಟಿದಾರು ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ತವ್ರೆ. ನಮಸ್ಕಾರ ವೀಕ್ಷಕರೇ, RCB ತಂಡವು ಸತತ 18 ವರ್ಷಗಳಿಂದ ಹೀನಾಯ ಸೋಲನ್ನು ಸಹ ಅನುಭವಿಸಿತ್ತು. 4 ಸಲ ಫೈನಲ್ಗೆ ಬಂದರೂ ಕಪ್ಪನ್ನು ನಮ್ಮದಾಗಿಸಿಕೊಳ್ಳುವಲ್ಲಿ ವಿಫಲ ಸಹ ಕಂಡಿತ್ತು. ಈ ಬಾರಿ ಪಂಜಾಬ್ ಕಿಂಗ್ಸ್ ಮತ್ತು RCB ನಡುವೆ ಜಟಾಪಟಿ ಕೂಡ ಸಿದ್ಧವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ RCB ಏನಾದರೂ ಕಪ್ಪನ್ನು ಗೆದ್ದರೆ ಇಡೀ ರಾಜ್ಯಾದ್ಯಂತ ಹಬ್ಬವನ್ನು ಮಾಡ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಈ ಬಗ್ಗೆ ತುಮಕೂರು ಜನತೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. RCB ಅವರು ಈ ಸಲ ಜಯ ಗಳಿಸಲಿ. ಮತ್ತು ಈ ಒಂದು IPL ಸ್ಟಾರ್ಟ್ ಆಗಿ 18 ವರ್ಷ ಆಗಿದೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿಯವರ ಜರ್ಸಿ ನಂಬರ್ ಸಹ 18 ಆಗಿರೋದ್ರಿಂದ ಈ ಸಲ ಗೆದ್ದೇ ಗೆಲ್ತೀವಿ 100%. ಈ ಸಲ ಕಪ್ ನಮ್ಮದೇ. RCB ಏಟ್ ಮಾಡ್ತಾ ಇರ್ತಾರೆ, ಹೇಟರ್ಸ್ಗಳಿಗೆಲ್ಲ ಯಾತಕ್ಕೆ ಅಂದರೆ ಸ್ವಲ್ಪ ಜನ ಇದ್ದೇ ಇರ್ತೀವಿ. ನಮಗೂ ಒಂದೊಂದು ಸಲ ಬೇಜಾರಾಗುತ್ತೆ. ಯಾಕೆಂದರೆ ಕನ್ನಡಿಗರು ಒಂದು 4 ಜನ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಇವಾಗ ಪಂಜಾಬಲ್ಲಿ ನೋಡಿ ಸುಮಾರು ಜನ 3-4 ಜನ ಪಂಜಾಬ್ನವರೇ ಇದ್ದಾರೆ, ನಮ್ಮಲ್ಲಿ ಒಬ್ಬರೇ ಇರೋದು. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗುತ್ತೆ. ಅದು ಬಿಟ್ಟರೆ ಬೇರೆ ರೀತಿ ಯಾವುದೂ ಇಲ್ಲ. ಈ ಸತಿ ವಿಜಯ ಗಳಿಸಿದ್ರೆ ಸೆಲೆಬ್ರೇಷನ್ ಯಾವ ರೀತಿ? ಸೆಲೆಬ್ರೇಷನ್ನು ಹುಡುಗರಿಗೆಲ್ಲ ಸ್ವೀಟ್ ಕೊಡ್ತೀವಿ ಅಷ್ಟೇ. ನಾವು ಇನ್ನೇನು ಮಾಡೋಕ್ಕಾಗತ್ತೆ, ಅಷ್ಟೇ ಮಾಡೋಕ್ಕಾಗತ್ತೆ. ಈ ಸಲ RCBನೇ ಕಪ್ ಗೆಲ್ಲೋದು. ಯಾಕಂದರೆ ಇದು ನಾವು 4th ಟೈಮ್ ಫೈನಲ್ಗೆ ಹೋಗ್ತಾಯಿದ್ದೀವಿ. ಮುಂಚೆ 3 ಸಲ ಸೋತಿದ್ದೀವಿ, ಈ ಸರಿ 4ನೇ ಸರಿ. ಈ ಸರಿ ನಮ್ಮದು ಟೀಮ್ ಫುಲ್ ಸ್ಟ್ರಾಂಗ್ ಇದೆ. ಮೋರೋವರು RCB ಗೆದ್ದರೆ ಇಂಡಿಯಾ ಗೆದ್ದಂಗೆ. ಯಾಕಂದರೆ ಪಂಜಾಬ್ ಫ್ರಾಂಚೈಸಿ ಓನರು ಒಂದು ಪಾಕಿಸ್ತಾನ್ ಪಾರ್ಟ್ನರ್ ಇದ್ದಾನೆ. ಹಂಗಾಗಿ ನಾವು RCB ಇಂಡಿಯಾ ಗೆದ್ದರೆ ಇಂಡಿಯಾ ಗೆದ್ದಂಗೆ. RCB ಗೆದ್ದರೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ? ಸೆಲೆಬ್ರೇಷನ್ನು ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ, ಏನು ವರ್ಲ್ಡ್ ವೈಡೇ ಸೆಲೆಬ್ರೇಟ್ ಆಗುತ್ತೆ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಎಲ್ಲ ಕಡೆ ಸೆಲೆಬ್ರೇಟ್ ಆಗುತ್ತೆ RCB. ಅಂದರೆ ಈಗ ಆಲ್ರೆಡಿ ಅದಕ್ಕೊಂದು ಅಭಿಯಾನ ಏನೋ ಮಾಡ್ತಾಯಿದ್ದಾರೆ. RCBನ ಸೋಲಿಸಿ ಸೆಲೆಬ್ರೇಷನ್ ಕಮ್ಮಿ ಆಗುತ್ತೆ, ಪರಿಸರ ಉಳಿಸಿ ಅಂತ ಏನೋ ಅಭಿಯಾನ ಮಾಡ್ತಾಯಿದ್ದಾರೆ. ಅದೆಲ್ಲ ತಪ್ಪು. ಗೆದ್ದಾಗ ಸೆಲೆಬ್ರೇಟ್ ಮಾಡಲೇಬೇಕು, ಸಂತೋಷ ಪಡಲೇಬೇಕು. ಹಿಂದೆ RCB ಫೈನಲ್ಗೂ ಬಂದಿತ್ತು, ಅವಾಗ ಏನು ಹಿಂದೆ 3 ಫೈನಲ್ ಸೋತಿದ್ದೀವಿ. ಇದು 4ನೇ ಫೈನಲ್ಲು ನಮ್ಮದು. ಹಿಂದೆ ಏನೇನು ಕಾರಣಗಳಿಗೂ ಎಡಬಿದ್ದು. ಆದರೆ ಈ ಸರಿ ಕೊಹ್ಲಿ, ಟಿಮ್ ಡೇವಿಡ್ಡು, ಫಿಲ್ ಸಾಲ್ಟು, ಶೆಫರ್ಡು ಇವರೆಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಹೇಸಲ್ವುಡ್ಡು, ಆಮೇಲೆ ಏನು ಯಶಸ್ವಿ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ನಾವು ಈ ಸರಿ ಗೆಲ್ಲೋ ಚಾನ್ಸಸ್ ಇದೆ. ಏಟರ್ಸು ಇದ್ದೇ ಇರ್ತಾರೆ, ಅವ್ರು ಹಂಗೆ ಹುರ್ಕೊತಾ ಇರಲಿ, ನಾವು ಗೆಲ್ತಾ ಇರ್ತೀವಿ. ಈಗಾಗಲೇ RCB ಅವರು ಮತ್ತು PBKS ಇವರು ಅತಿ ಹೆಚ್ಚು ಅಂದರೆ 3 ಸಲ ಮೀಟ್ ಮಾಡಿದ್ದೀವಿ ನಾವು ಆಗಲೇ. ಈಗ ಹಾಗಾಗಿ ಆ ಕಡೆಯವ್ರದ್ದು ಏನು ಸ್ಟ್ರೆಂತು ಏನು ವೀಕ್ನೆಸ್ಸು ಅಂತ RCB ಚೆನ್ನಾಗಿ ಗೊತ್ತಿದೆ. ನಾಳೆ ಮ್ಯಾಚಲ್ಲೇ ಅವ್ರನ್ನ ಹೊಡೆದಾಕ್ತಾರೆ, ನಮ್ಮವರೇ ಗೆಲ್ತಾರೆ. ಆಮೇಲೆ ಅತಿ ಹೆಚ್ಚು ಹೊರಗಡೆ ಗೆದ್ದಿರೋದ್ರಿಂದ ಅಹಮದಾಬಾದ್ ಪಿಚ್ ಆದ್ರೇನು ಬೇರೆ ಆ ಪಿಚ್ ಆದ್ರೇನು RCB ಅವರೇ ಹೊಡೆಯೋದು, ಅವರೇ ಹೊಡಿತಾರೆ, ಅವರೇ ಗೆಲ್ತಾರೆ. ಮತ್ತು ಈ ಹಿಂದೆ ಫೈನಲ್ಗೂ ಬಂದಿತ್ತು, ಕೆಲವೊಂದು ಕಡೆ ಎಷ್ಟೋ ಸತಿ ಎಳೆದಿದ್ದೀವಿ ಕಪ್ಪು ತಗೋಕ್ಕೆ. ಆವಾಗ ಏನಾಗಿತ್ತು, ಟೀಮಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಇರಲಿಲ್ಲ. ಅಂದರೆ ಬ್ಯಾಟಿಂಗ್ ಸ್ಟ್ರಾಂಗ್ ಇರೋದು, ಬೌಲಿಂಗ್ ವೀಕ್ ಇರೋದು, ಇಲ್ಲ ಬೌಲಿಂಗ್ ಸ್ಟ್ರಾಂಗ್ ಇರೋದು, ಬ್ಯಾಟಿಂಗೇನೋ ವೀಕ್ ಇರೋದು, ಆ ಥರ ಇರೋದು. ಈ ಸಲ ಏನಾಗಿದೆ, ನಮ್ಮ ಟೀಮ್ ಪೂರ್ತಿ ಬ್ಯಾಲೆನ್ಸ್ಡ್ ಇರೋದ್ರಿಂದ ಈ ಸಲ 100% ಅವ್ರನ್ನ ಹೊಡೆದು ಬಿಸಾಕ್ತಾರೆ, ನಮ್ಮಲ್ಲಿ ಗೆಲ್ತಾರೆ ಅಷ್ಟೇ. ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಏನು ಹೇಳಕ್ಕೆ? ಅಭಿಮಾನಿಗಳಿಗೆ ಏನು ಹೇಳೋದೇನು ಬೇಕಾಗಿಲ್ಲ. ನಾಳೆ ಸಾಯಂಕಾಲ ನೋಡಿರಿ, ನಾಳೆ ರಾತ್ರಿ ನೋಡಿರಿ, ನಾಡೋದು ಬೆಳಗ್ಗೆ ನೋಡಿರಿ, ಗೊತ್ತಾಗೋಗ್ಬಿಡುತ್ತೆ. ಅವತ್ತಿಂದ ಆಡಿದ ಅಷ್ಟು ಮ್ಯಾಚ್ಗಳೂ ಅಷ್ಟೇ ಎಫರ್ಟ್ ಹಾಕಿ ಆಡ್ಕೊಂಡು ಬಂದಿದ್ದಾರೆ ಸರ್. ಮುಂದೆ ಹೇಳೋದು ನಾಳೆ ಸರ್, ನಾಳೆ ಫೈನಲ್ ಮ್ಯಾಚ್ ಇದೆ. ಅವತ್ತಿಂದ ಆಡಿದ ಅಷ್ಟೇ ಎಫರ್ಟು ನಾಳೆನೇ ಇರಲಿ ಅಂತ ಹೇಳ್ತೀನಿ ಸರ್. ಅದೇನೋ 18 ವರ್ಷದಿಂದ ಕಾಯ್ಕೊಂಡು ಬಂದಿರೋ ಅಷ್ಟು ನಮ್ಮಂಥ ಅಭಿಮಾನಿಗಳು ನಾಳೆ ಅಷ್ಟು ಎಫರ್ಟ್ ಇರಲಿ ಅವರಲ್ಲಿ ಸರ್. ನಾಳೆ ಗೆದ್ದರೆ ಈ 18 ವರ್ಷದಿಂದ ಆಡಿದ ಎಫರ್ಟ್ ನಾಳೆ ಇತಿಹಾಸ ಗೆದ್ದಂಗೆ ಆಗುತ್ತೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ನೀವು ಸರ್? ಸೆಲೆಬ್ರೇಟ್ ಅಂದರೆ ಸರ್ 18 ವರ್ಷ ಕಾಯ್ಕೊಂಬಂದು ಸರ್, ಯಾವ ಥರ ಸೆಲೆಬ್ರೇಟ್ ಸರ್ ಹೇಳೋಕ್ಕೆ ಆಗಲ್ಲ ಸರ್. ಅಷ್ಟು ನಾಳೆ ಅದ್ದೂರಿಯಾಗಿರುತ್ತೆ ಸರ್. ಅದೇ ಸರ್, ನಾಳೆ ಕಾಲೇಜು ಸರ್ ಅರ್ಧ ಹಾಫ್ ಡೇ ಕೊಟ್ಟೋದಕ್ಕೆ ಕೇಳ್ಕೊತೀನಿ. ಮತ್ತು ಈಗ IPLಲ್ಲಿ RCB ಟೀಮಲ್ಲಿ ನಿಮ್ಗೆ ಯಾರು ಇಷ್ಟ? ಸರ್ ಎಲ್ಲರೂ ಇಷ್ಟ ಸರ್. ವಿರಾಟ್ ಕೊಹ್ಲಿ ಇರೋವರೆಗೂ ಸರ್ ನಾವು ಟೆನ್ಷನ್ನೇ ತಗೊಳಂಗಿಲ್ಲ ಸರ್. ಅವ್ರ ಎಫರ್ಟ್ ಇದೆ, ಹಂಗೆ ಇದೆ ಸರ್, ಹಂಗೆ ನಾಳೆ ಇರಲಿ ಅಂತ ಹೇಳ್ತೀನಿ. ಅಭಿಪ್ರಾಯ ಏನಿಲ್ಲ. ನಾಳಿಕೆ ABD ಬರ್ತಾರೆ ಸ್ಟೇಡಿಯಮ್ಗೆ ನೋಡೋಕ್ಕೆ. ABD ಜೊತೆ ಕಿಂಗ್ ಕೊಹ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಮ್ಮ ಕನ್ನಡದವರಿಗೆ ಅವಕಾಶ ಕೊಡಬೇಕು ಕ್ರಿಕೆಟ್ ಆಡೋಕ್ಕೆ IPLಲ್ಲಿ ಅಷ್ಟು, ಇನ್ನೇನಿಲ್ಲ. ಪಟಾಕಿ ಹೊಡೆಯೋದು, ಅನ್ನದಾನ ಮಾಡೋದು ಎಲ್ಲ ಮಾಡ್ತೀವಿ ಸರ್. ಯಾರು ಇಷ್ಟ ನಿಂಗೆ IPL? IPL RCB ಫುಲ್ ತಂಡ ಫುಲ್ಲು
ಈಗ ಮುಂಬೈ ಅಥವಾ ಗುಜರಾತ್ ಬಂದಿದ್ದರೆ ಕಷ್ಟ ಆಗ್ತಿತ್ತು. ಯಾಕಂದರೆ ಮುಂಬೈನಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಲೈನಪ್ ಇದೆ ಅವ್ರದ್ದು. ಅಂದರೆ ಇವನು ಸೂರ್ಯಕುಮಾರ್ ಯಾದವ್ ಇರ್ಬೋದು, ಆಮೇಲೆ ರೋಹಿತ್ ಶರ್ಮಾ ಮತ್ತು ಇವರೆಲ್ಲ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಮುಂಬೈನವರು. ಆಮೇಲೆ ಬೌಲಿಂಗ್ ಬೂಮ್ರಾ ಫೇಸ್ ಮಾಡೋದು, ಟ್ರೆಂಟ್ ಬೋಲ್ಟ್ ಫೇಸ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ನಮಗೆ. ಬಟ್ ಈಗ ನಮಗೆ ಪಂಜಾಬ್ ಬಂದಿರೋದ್ರಿಂದ ಪಂಜಾಬ್ನ ಆಲ್ರೆಡಿ ನಾವು 2 ಸರಿ ಸೋಲಿಸಿದ್ದೀವಿ. ಈ ಲೀಗಲ್ಲಿ ಒಂದು ಸಲ ನಾವು ಸೋತಿದ್ವಿ ನಮ್ಮ ಚಿನ್ನಸ್ವಾಮಿನಲ್ಲಿ, 2 ಸಲ ಅವ್ರ ಪಿಚ್ಚಲ್ಲೇ ಹೋಗಿ ಸೋಲಿಸಿದ್ದೀವಿ. ಆಮೇಲೆ ಪಂಜಾಬಲ್ಲಿ ಅಂಥ ಬ್ಯಾಟ್ಸ್ಮನ್ಗಳಿಲ್ಲ. ಶ್ರೇಯಸ್ ಅಯ್ಯರು ಮತ್ತು ಇಂಗ್ಲೀಷ್ ಇಬ್ಬರನ್ನ ತೆಗೆದ್ರೆ ನಾವು ಆರಾಮ್ಸೆ ಗೆಲ್ಬೋದು. ಮೊನ್ನೆನೂ ರೀಸೆಂಟ್ಲಿ ಅವ್ರನ್ನ 101 ಆಲ್ಔಟ್ ಮಾಡಿ ನಾವೇ ಗೆದ್ದಿದ್ದೀವಿ. ನಮ್ಮ ಟೀಮು ಬೌಲಿಂಗ್ ತುಂಬ ಚೆನ್ನಾಗಿದೆ. ಹೇಜಲ್ವುಡ್ ಇರೋದ್ರಿಂದ ನಾವು ಚಾನ್ಸಸ್ ಜಾಸ್ತಿ ಇದೆ ನಮಗೆ. RCB ಸಲ ಕಪ್ಪು ಗೆಲ್ಲುತ್ತೆ. ಈ ಸಲ ಕೊಹ್ಲಿ ಜೆರ್ಸಿ ನಂಬರ್ 18, ಹೇಜಲು 18 ಈ ಸಲ ಕಪ್ ಹೊಡಿತೈತೆ. ಹೇಜಲ್ವುಡ್ ಮಾಸ್ಟರ್ ಮೈಂಡ್, RCB ಫಾರ್ಮಲ್ಲಿ ಐತೆ. ಈ ಸಲ ಕಪ್ಪು ಮಾಡ್ತಿದ್ದಾರೆ. ಪಟೀದರು ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ತಾ ಇದ್ದಾರೆ. ಈ ಸಲ ಕಪ್ ಗೆಲ್ಲುತ್ತೆ RCB. ನಾನು ಮುಂಬೈ ಅಭಿಮಾನಿ, ಆದರೆ ಮುಂಬೈ ಪ್ಲೇಯರ್ಸಲ್ಲಿ ಇಲ್ದಿದ್ದಕ್ಕೆ ನಾನು RCBಗೆ ಸಪೋರ್ಟ್ ಮಾಡ್ತೀನಿ. ಒಂದು ಸತಿನೂ ಕಪ್ ಹೊಡೆದಿಲ್ಲ, ಈ ಸಲ RCB ಕಪ್ ಹೊಡಿಲಿ. ಚೆನ್ನಾಗಿ ಆಡ್ತವ್ರೆ, ಎಲ್ಲ ಒಳ್ಳೆ ಫಾರ್ಮಲ್ಲಿ ಅವರೆ. ಪಟೀದಾರ್ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ತವ್ರೆ. ಹೇಜಲ್ವುಡ್ಡು ಚೆನ್ನಾಗಿ ಬೌಲಿಂಗ್ ಮಾಡ್ತವ್ರೆ. ಈ ಸಲ ಪಕ್ಕಾ ಕಪ್ ಹೊಡಿತಾರೆ. ಸುಯೇಶ್ ಶರ್ಮನೂ ಸಖತ್ತಾಗಿ ಮಾಡ್ತವ್ರೆ. ಪಕ್ಕಾ ಈ ಸಲ ಕಪ್ ಹೊಡಿತಾರೆ. ಈ ಸಲ RCB ಇದೆ ಕಪ್ಪು. ನೀವು ಒಬ್ಬ ಮುಂಬೈ ಅಭಿಮಾನಿಯಾಗಿ ಕೊಹ್ಲಿ ಬಗ್ಗೆ ಎಷ್ಟು ಅಭಿಮಾನ ಇದೆ, ಅವ್ರ ಬಗ್ಗೆ ಹೇಳೋದಾದ್ರೆ ಏನೇನು? ಅವರು ಚೆನ್ನಾಗಿ ಆಡ್ತಾರೆ. ಸೀಸನ್ 1ಇಂದನೂ ಅದೇ ಟೀಮಲ್ಲಿ ಅವರೆ. ಒಳ್ಳೆ ರನ್ನು, ಬೇಕಾಗಿದ್ದ ಟೈಮಲ್ಲಿ ಮ್ಯಾಚ್ ಗೆಲ್ಲಬೇಕು ಅನ್ನೋ ಟೈಮಲ್ಲಿ ಚೆನ್ನಾಗಿ ಆಡ್ತಾರೆ. ಅವ್ರಿಗೊಂದು ಹೆಸರೇ ಐತೆ, ಚೇಸಿಂಗ್ ಕಿಂಗ್ ಅಂತ. ಅವರು ಚೆನ್ನಾಗಿ ಆಡ್ತಾರೆ. RCB ಬಗ್ಗೆ ಹೇಳೋದಾದ್ರೆ ಏನೇನು ಹೇಳ್ತಾರೆ? RCB ಕಪ್ ಗೆಲ್ಲಬೇಕು. ಒಂದು ವರ್ಷನೂ ಗೆದ್ದಿಲ್ಲ, 4ನೇ ಸಲ ಫೈನಲ್ಗೆ ಹೋಗ್ತಿರೋದು. ಈ ಸಲ ಗೆದ್ದರೆ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಒಳ್ಳೆ ಸೆಲೆಬ್ರೇಷನ್ ಇರುತ್ತೆ. ಜಾತ್ರೆನೇ ಮಾಡಿಬಿಡ್ತಾರೆ. ಗೆಲ್ಲಬೇಕು ಈ ಸತಿ RCB. ಈ ಸಲ ಕಪ್ ನಮ್ಮದೇ. RCB ಫೈನಲ್ ಸ್ಟೇಜ್ ಸಂಬಂಧ ಈ 9 ವರ್ಷದ ಹಿಂದೆ ಫೈನಲ್ಗೆ ಹೋಗಿತ್ತು ಹೈದರಾಬಾದು ಮತ್ತು RCB. ಅದೇ 9 ವರ್ಷದ ನಂತರ ಇವಾಗ ತಿರ್ಗಾ ವಾಪಸ್ ನಾಳೆ ಫೈನಲಿಗೆ ಬಂದುಬಿಟ್ಟಿದೆ ಪಂಜಾಬು ಮತ್ತು RCB. ನಾಳೆ ನಮ್ಮ ಕಪ್ ಹೊಡೆಯುತ್ತೆ ಅಂತ ಕಾನ್ಫಿಡೆಂಟ್, ತುಂಬ ಅಂದರೆ ತುಂಬ ಕಾನ್ಫಿಡೆಂಟ್ ಇದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಸರ್ ಆಗಿರ್ಬೋದು, ಅವರ ಸಾಲ್ಟ್ ಆಗಿರ್ಬೋದು, ಒಳ್ಳೆ ಬ್ಯಾಟ್ಸ್ಮನ್ಸು, ಒಳ್ಳೆ ಬೌಲರ್ಸ್ ಇದ್ದಾರೆ ನಮ್ಮ ಹತ್ರ. ಆಮೇಲೆ ಈ ಸಲ ಕಪ್ಪು ಒಂದು ವೇಳೆ ಗೆದ್ದರೆ ತುಂಬ ಸಂರಚನೆ ಮಾಡಬೇಕು. ಮತ್ತು ಮೊನ್ನೆ ನಡೆದಂಥ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕಿನ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಲೆಟ್ರ್ ಬರೆದಿದ್ದಾನೆ. ಈ ಸಲ ಕಪ್ ಗೆದ್ದರೆ ಅದನ್ನು RCB ಕಪ್ ಹಬ್ಬ ಅಂತ ಮಾಡಬೇಕಂತ ಬರೆದಿದ್ದಾನೆ ಲೆಟ್ರು. ಆ ಥರ ಸಾಕಷ್ಟು ಜನ ಇನ್ನೂ ಬರೆದಿದ್ದಾರೆ. ಮತ್ತು ನಾವು ಅದನ್ನ ತುಂಬ ಸಂರಚನೆಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಕಾದು ನೋಡಬೇಕು. ಕಪ್ ಗೆಲ್ತಾರೆ ಅಂತ 99% ಇದೆ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. RCBಲಿ ಯಾರು ಇಷ್ಟ? ವಿರಾಟ್ ಸರ್. ಯಾಕೆ ಇಷ್ಟ? ಒಳ್ಳೆ ಬ್ಯಾಟ್ಸ್ಮನ್ನು, ಒಳ್ಳೆ ಬಾಲರು, ಅದಕ್ಕೇನ. ಓದ್ಸತಿ ಅಂದರೆ ನಮ್ಮದು RCB ಟೀಮ್ ಏನಿದೆ, ನಮ್ಮ ಇದರಲ್ಲಿ ಫೀಲ್ಡಲ್ಲಿ ಗೆಲ್ಲೋದಕ್ಕಿಂತ ಬೇರೆ ಹೊರ ಫೀಲ್ಡಲ್ಲೇ ಗೆದ್ದಿರೋದು ಜಾಸ್ತಿ. ಅವ್ರ ಬಗ್ಗೆ ಏನು? ಅಂದರೆ ಒಂದೊಂದು ಸಲ ಮಳೆ ಬಂದಿತ್ತು, ಒಂದೊಂದು ಸಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲಕ್ಕಾಗಿಲ್ಲ. ಆದರೂ 2ರಿಂದ 3 ಮ್ಯಾಚ್ ಗೆದ್ದವ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಟ್ ಇವಾಗ ಈ ಸಲ ಕಪ್ ಹೊಡಿತಾರೆ. ಈ ಸಲ ಕಪ್ ನಮ್ಮದೇ. ಎಲ್ಲ ಅಭಿಮಾನಿಗಳು ಅದನ್ನೇ ಹೇಳ್ತಾರೆ, ಈ ಸಲ ಕಪ್ ನಮ್ಮದೇ ಅಂತ. ಹಂಗಾಗಿ RCB ಈ ಸಲ 9 ವರ್ಷ ಆದಮೇಲೆ 9 ವರ್ಷದ ನಂತರ RCB ಮತ್ತು ಪಂಜಾಬ್ ಕಿಂಗ್ಸು ಎದುರಾಳಿಯಾಗಿ ಮುಖಾಮುಖಿ ಮ್ಯಾಚ್ ಆಡ್ತಿದ್ದಾರೆ. ಅದು ನಮಗೆ ಖುಷಿ ಅನಿಸುತ್ತೆ. 9 ವರ್ಷ ಆದಮೇಲೆ ಫೈನಲ್ಸ್ ಬಂದಿರೋದಕ್ಕಿಂತ ನಮಗೆ ತುಂಬಾ ಖುಷಿ ಆಗುತ್ತೆ. ದೇಶಾದ್ಯಂತ ಅನೇಕ ಫ್ಯಾನ್ಸ್ಗಳಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವ್ರಿಗೆ, ಫಿಲ್ ಸಾಲ್ಟು ಮತ್ತು ಭುವನೇಶ್ವರು, ಇವರೆಲ್ಲ ಆಟಗಾರರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಹಾಗಾಗಿ 18 ವರ್ಷದಿಂದ ಸತತವಾಗಿ ಸೋಲ್ತಾನೆ ಬಂದಿದ್ದಾರೆ. ಹಾಗಾಗಿ ಈ ಸಲ ಫೈನಲಿಗೆ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಸೆಲೆಬ್ರಿಟಿ ಚೆನ್ನಾಗಿ ಮಾಡಬೇಕು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೇನು RCB ಪಂದ್ಯಾವಳಿ ನಾಳೆ ಆರಂಭ ಆಗುತ್ತೆ. ಪಂಜಾಬ್ ಕಿಂಗ್ಸ್ ಮತ್ತು RCB ಪಂದ್ಯಾವಳಿ ಏನು ಅಂತಿಮ ಆಡ್ತಾ ಇದೆ IPLಗೆ. ಈ ವೇಳೆ RCB ಏನಾದರೂ ಒಂದು ಜಯವನ್ನು ಬಾರಿಸಿದರೆ, ಕಪ್ಪು ನಮ್ಮದಾಗಿಸ್ಕೊಂಡ್ರೆ ಕರ್ನಾಟಕದಾದ್ಯಂತ ಹಬ್ಬವನ್ನು ಆಚರಿಸೋದಲ್ಲಿ ಒಂದು ಸಂಶಯವಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ
ಸತತ 18 ವರ್ಷಗಳ ಕಾಲ ಸೋಲನ್ನು ಕಂಡಂತಹ RCB ತಂಡವು ಈ ಬಾರಿ ಒಂದು 9 ವರ್ಷಗಳ ಬಳಿಕ ಈ ಬಾರಿ ಒಂದು ಅಂತಿಮ ಘಟ್ಟವನ್ನು ತಲುಪಿದೆ, ಫೈನಲ್ಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಜನತೆ ಬಹಳ ಕಾತುರತೆಯಿಂದ ಕೂಡ ಕಾಯ್ತಾ ಇದ್ದಾರೆ. ಈ ಬಾರಿ ಏನಾದರೂ RCB ಕಪ್ ಗೆಲ್ತು ಅಂದರೆ ಇಡೀ ರಾಜ್ಯಾದ್ಯಂತ ಹಬ್ಬದ ಜೊತೆಗೆ ತುಮಕೂರಿನಲ್ಲಿ ಅತಿ ಹೆಚ್ಚು ಸಂಭ್ರಮಾಚರಣೆಯನ್ನು ಸಹ ಮಾಡ್ತೇವೆ ಅಂತ ಸಹ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕಿದೆ. ನಾಳೆ ಪಂದ್ಯಾವಳಿಯನ್ನು ವೀಕ್ಷಿಸಿ RCB ಏನಾದರೂ ಕಪ್ಪನ್ನು ಗೆದ್ದರೆ ರಾಜ್ಯಾದ್ಯಂತ ಹಬ್ಬವೇ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಬಾಬು ಶಾಗ್ದಾಡು, ಪ್ರಗತಿ ಟಿವಿ, ತುಮಕೂರು.